ಸಂಘಟನೆಗಳಲ್ಲೇ ಒಮ್ಮತ ಇಲ್ಲ. ಇದೀಗ ಕೆಲ ಪ್ರಮುಖರಿಂದಲೇ ಬೆಂಬಲ ಇಲ್ಲ ಈ ಬಂದ್ಗೆ. ಬಂದ್ ವೇಳೆ ಹಾಗಾದ್ರೆ ಏನಿರುತ್ತೆ ಏನಿರಲ್ಲ, ಸಕ್ಸಸ್ ಆಗುತ್ತಾ ಅಥವಾ ಫೇಲ್ಯೂರ? ಸಸ್ಪೆನ್ಸ್ ಇನ್ನೂ ಕೂಡ ಹಾಗೆ ಕುತೂಹಲ ಮೂಡಿಸ್ತಾ ಇದೆ. ಬಂದ್ ಹೇಗೆ ನಡೆಯುತ್ತೆ? ಎಲ್ಲರೂ ಒಗ್ಗಟ್ಟಾಗಿದ್ದಾರಾ ಅಥವಾ ಇವರಲ್ಲೇ ಬಿರುಕು ಮೂಡಿದ್ಯಾ? ಆ ಹಿನ್ನೆಲೆಯಲ್ಲಿ ಇವತ್ತು ಜನರಿಗೆ ಅವರ ಕಿವಿಗೆ ವಿಚಾರವನ್ನ ಹಾಕೋಕೆ ರ್ಯಾಲಿ ಕೂಡ ಹಮ್ಮಿಕೊಂಡಿದ್ದಾರೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ. ನೋಡಿ, ಮಾರ್ಚ್ 22ನೇ ತಾರೀಕು ಬಂದಿದೆ. ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಏನು? ರಸ್ತೆಗೆ ಬರಬೇಡಿ, ರಸ್ತೆಗೆ ಇಳಿಬೇಡಿ, ಓಡಾಡಬೇಡಿ, ಕೆಲಸಗಳಿಗೆ ಹೋಗಬೇಡಿ. ಅವತ್ತು ರಸ್ತೆ ಅನ್ನುವಂಥದ್ದು ಖಾಲಿ ಆಗಿರಬೇಕು. ಇಡೀ ರಾಜ್ಯವೇ ಇದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಂದು ರ್ಯಾಲಿಯನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಸದ್ಯ ಹೇಳ್ದಂತೆ ಕರ್ನಾಟಕ ಬಂದ್ ಮುಂಚಿತವಾಗಿಯೇ ಇವತ್ತೊಂದು ಬೃಹತ್ ರ್ಯಾಲಿ ಹಮ್ಮಿಕೊಂಡಿದ್ದಾರೆ. ಈ ರ್ಯಾಲಿ ಉದ್ದೇಶ ಹೇಳ್ತೀನಿ ನಿಮಗೆ. ಬೆಳಗಾವಿಯಲ್ಲಿ MS ಪುಂಡರ ಹಲ್ಲೆ ವಿರೋಧಿಸಿ ನಾವು ಬಂದ್ ಮಾಡ್ತಾ ಇದ್ದೇವೆ, ಹಾಗಾಗಿ ನೀವು ಈ ಬಂದ್ಗೆ ಬೆಂಬಲಿಸಬೇಕು ಅಂತ ಮೆರವಣಿಗೆ ಮಾಡೋದ್ರ ಮುಖಾಂತರ ಜನರ ಗಮನಕ್ಕೆ ತರ್ತಾ ಇದ್ದಾರೆ. ಸಾರ್ವಜನಿಕರು ಬಂದ್ಗೆ ಬೆಂಬಲಿಸಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇವತ್ತು ಬೆಳಗ್ಗಿನಿಂದ ಸಂಜೆ ತನಕ ಕೂಡ ಈ ರ್ಯಾಲಿ ನಡೆಯುತ್ತೆ. ಮಾರ್ಚ್ 22ನೇ ತಾರೀಕು ಅಂದ್ರೆ ಶನಿವಾರ ರಾಜ್ಯ ಬಂದ್ ಬೆಂಬಲಿಸಬೇಕು ನೀವು ಅಂತ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಈ ರ್ಯಾಲಿ ನಡೆಯುತ್ತೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಆರಂಭ ಆಗುತ್ತೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಅಂತ ಒಂದು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಈ ರೀತಿಯಾಗಿ ಎಲ್ಲ ಸಲವೂ ಬಂದ್ ಇರುವಂತಹ ಮುಂಚಿತವಾಗಿ ರ್ಯಾಲಿಗಿಲ್ಲಿ ಮಾಡಲ್ಲ. ಸಾಮಾನ್ಯವಾಗಿ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ, ಇವರ ಸಂಘಟನೆಗಳಲ್ಲೇ ಕೆಲವೊಬ್ರು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋದು ಕೊನೆ ಕ್ಷಣದಲ್ಲಿ ಹಿಂತಗೊಳ್ಳೋದು ಅಥವಾ ಅದಕ್ಕೆ ಸಪೋರ್ಟೇ ಮಾಡಲ್ಲ. ಹಿಂಗಿದ್ದಾಗ ಇವ್ರು ಎಲ್ಲಿಗೆ ಹೋಗ್ಬೇಕಾಗತ್ತೆ? ಜನರ ಹತ್ರ ಹೋಗ್ಬೇಕಾಗತ್ತೆ. ನೀವು ನಮಗೆ ಸಪೋರ್ಟ್ ಮಾಡಿ, ಸಂಘಟನೆಗಳು ಮಾಡಿದ್ರಷ್ಟು ಬಿಟ್ರಷ್ಟು. ಮತ್ತು ನಮ್ಮ ಒಂದು ಬೇಡಿಕೆಗಳು ಹಿಂಗಿದಾವೆ ನೋಡಿ. MS ಪುಂಡರನ್ನ ಮಟ್ಟ ಹಾಕಬೇಕು, ರಾಜ್ಯಕ್ಕೆ ಬರುವಂತಹ ನೀರಿನ ಯೋಜನೆಗಳಲ್ಲಿ ಅವಕ್ಕೆ ಸಂಬಂಧಪಟ್ಟಂತೆ ಮತ್ತು ಕೆಲಸದ ವಿಚಾರ ಅಂತ ಬಂದಾಗ ಕನ್ನಡಿಗನಿಗೆ ಫಸ್ಟ್ ಆದ್ಯತೆ ಕೊಡಬೇಕು. ಇಂತಹ ವಿಚಾರಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೀವಿ, ನಮಗೆ ನೀವು ಸಪೋರ್ಟ್ ಮಾಡಿ ಅಂತ. ಮೋರ್ ಡೀಟೇಲ್ಸ್ ಶಮಿ ಶೆಟ್ಟಿ ನೀಡ್ತಾರೆ. ಶಮಿ ಶೆಟ್ಟಿ, ಗುಡ್ ಮಾರ್ನಿಂಗ್. ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಸಾಮಾನ್ಯ ಈ ರೀತಿಯಾಗಿ ರ್ಯಾಲಿ, ಪ್ರತಿಭಟನೆಗೂ ಮುಂಚೆ ರ್ಯಾಲಿ ಮಾಡುವಂಥದ್ದು ಇವರಲ್ಲೇ ಏನೋ ಒಂದು ಎಲ್ಲವೂ ಸರಿ ಇಲ್ಲ, ಒಡಕಿದೆ ಅನ್ನುವಂತಹ ಹಿನ್ನೆಲೆಯಲ್ಲೇ. ಸೊ ಇವತ್ತು ಕೂಡ ಹಾಗೆ ಆಗ್ತಾ ಇರೋದು? ಯಾಕೆ ಎಲ್ಲರೂ ಕೂಡ ಬೆಂಬಲವನ್ನು ಕೊಡ್ತಾ ಇಲ್ವಾ ಸಂಘಟನೆಗಳು? ಮತ್ತು ಯಾವಾಗ ಆರಂಭ ಆಗುತ್ತೆ ರ್ಯಾಲಿ? ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ವಿದ್ಯಾ, ಈ ರ್ಯಾಲಿಯನ್ನ ಕೈಗೊಳ್ಳಿಕ್ಕೆ ನೀವು ಹೇಳಿದ ಹಾಗೇನೆ ಬಹುತೇಕ ಕರ್ನಾಟಕದ ಕೆಲವೊಂದು ಸಂಘಟನೆಗಳು ಇದಕ್ಕೆ ಸಪೋರ್ಟ್ ಮಾಡ್ತಿಲ್ಲ. ಹಾಗೇನೆ ಸಾರ್ವಜನಿಕರು ಕೂಡ ಏನು ಕರ್ನಾಟಕ ಬಂದ್ ಏನಿದೆ ಅದ್ರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ ಅನ್ನುವಂತಹ ಕಾರಣಕ್ಕೆ ವಾಟಾಳ್ ನಾಗರಾಜ್ ಅವರು ಇವತ್ತು ಏನು ರ್ಯಾಲಿಯನ್ನ ಏರ್ಪಡಿಸ್ಕೊಂಡಿರೋದು. ಸಾರ್ವಜನಿಕರಿಂದ ಸಪೋರ್ಟ್ ಬೇಕು ನಮ್ಗೆ, ಸಂಘಟನೆಗಳು ಮಾಡಿಲ್ಲ ಅಂತಂದ್ರು ಅಟ್ಲೀಸ್ಟ್ ಸಾರ್ವಜನಿಕರಾಗಿರೋ ನೀವು ಸಂಘಟನೆ ಇದು ಏನು ಈ ಬಂದ್ಗೆ ಸಪೋರ್ಟ್ ಮಾಡಿ. ಬಂದ್ನ ಉದ್ದೇಶ ಒಳ್ಳೇದಿದೆ, ಕರ್ನಾಟಕದ ಏನು ಉದ್ಧಾರಕ್ಕಾಗಿ ಈ ಬಂದ್ ಮಾಡ್ತಾ ಇರೋದು. ಸಾಕಷ್ಟು ಅಭಿವೃದ್ಧಿ ಕಾರ್ಯ ಕರ್ನಾಟಕದಲ್ಲಿ ಆಗಬೇಕು, ಆ ಕಾರಣಕ್ಕಾಗಿ ಬಂದ್ ಮಾಡ್ತಾ ಇದೀವಿ, ಸಾರ್ವಜನಿಕರಿಗೆ ತೊಂದರೆ ಕೊಡ್ಬೇಕು ಅನ್ನುವ ಕಾರಣಕ್ಕಲ್ಲ. ಹಾಗಾಗಿ ನೀವು ಸಪೋರ್ಟ್ ಮಾಡಿ, ಯಾಕಂತಂದ್ರೆ ಸಾಕಷ್ಟು ಸಂಘಟನೆಗಳು ಮತ್ತೆ ಬಂದ್ ದಿನ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಪೋಷಕರು ಕೂಡ ಇದರ ವಿಚಾರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ರ್ಯಾಲಿಯನ್ನ ಕೈಗೊಂಡು ಸಾರ್ವಜನಿಕರಿಗೆ ಕರ್ನಾಟಕದ ಅಭಿವೃದ್ಧಿಗಾಗಿ ನಾವು ಮಾಡ್ತಾ ಇದೀವಿ, ಇದರಿಂದ ಒಳ್ಳೇದಾಗುತ್ತೆ, ಈ ಬಂದ್ಗೆ ನೀವು ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಅಭಿವೃದ್ಧಿ ಸಾಧ್ಯ ಅನ್ನೋದನ್ನ ವಾಟಾಳ್ ನಾಗರಾಜ್ ಅವರು ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಇವತ್ತು ರ್ಯಾಲಿ ಮೂಲಕ ಮಾಡ್ತಾ ಇರುವಂತದ್ದು. ವಿದ್ಯಾ, ಶಮಿ ಶೆಟ್ಟಿ, ಈ ಬಂದ್ ಜನರಿಗೆ ಎಷ್ಟು ಬೇಸತ್ತು ಹೋಗ್ಬಿಟ್ಟಿದೆ ಅಂದ್ರೆ, ಇವ್ರುಗಳಲ್ಲೇ ಒಗ್ಗಟ್ಟಿಲ್ಲ, ನಮ್ಮ ಹತ್ರ ಬಂದ್ ಮಾಡಿ ಮನೆಯಿಂದ ಹೊರಗೆ ಬರಬೇಡಿ ಅಂದ್ರೆ ಹೆಂಗಾಗುತ್ತೆ ಅಂತ ಕೆಲ ಜನ ಪ್ರಶ್ನೆ ಕೇಳ್ತಾರೆ. ಮತ್ತೊಂದ್ ಕಡೆ ನೀವು ಎಕ್ಸಾಮ್ ವಿಚಾರ ಮೆನ್ಷನ್ ಮಾಡಿದ್ರಿ, ಹಾಗಾಗಿ ಕೇಳ್ತಾ ಇದೀನಿ, ಈ ಸ್ಕೂಲ್ ಕಾಲೇಜ್ಗಳಿಗೆ ರಜೆ ಕೊಡಿಸ್ತೀವಿ ಅಂತ ಏನೋ ಹೇಳ್ತಾ ಇದ್ರಲ್ಲ, ಫೈನಲ್ ಆಯ್ತಾ ಅದು ಅಥವಾ ಹೇಗೆ? ಇಲ್ಲ, ಅದನ್ನ ಇನ್ನೂ ಕೂಡ ಚರ್ಚೆಯಲ್ಲಿ ಇಟ್ಟಿರುವಂತದ್ದು. ಯಾಕಂತಂದ್ರೆ ಸಾಕಷ್ಟು ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಪೋಷಕರು ಇದರ ವಿಚಾರವಾಗಿ ಏನು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳಿಗೆ ಎಕ್ಸಾಮ್ ಇದೆ, ಹಾಗಾಗಿ ದಯವಿಟ್ಟು ಬಂದ್ ವಿಚಾರವನ್ನ ಮುಂದೂಡಿ. ಯಾಕಂತಂದ್ರೆ ಮರಾಠರ ವಿಚಾರವಾಗಿ ಏನು ಬಂದನ್ನ ಏರ್ಪಡಿಸಿ ಕರ್ನಾಟಕದ ಜನರಿಗೆ ಯಾಕೆ ಶಿಕ್ಷೆ, ಕರ್ನಾಟಕದಲ್ಲಿ ಬಂದ್ ಮಾಡೋದ್ರ ಮೂಲಕ ಯಾಕೆ ಕರ್ನಾಟಕ ಜನರಿಗೆ ಶಿಕ್ಷೆ ಕೊಡ್ತಾ ಇದೀರಿ ಅನ್ನುವಂತ. ಧನ್ಯವಾದ ಡೀಟೇಲ್ಸ್ಗೆ.